ಅಧ್ಯಕ್ಷರೇ, ನಾನು ಒಂದು ರಿಕ್ವೆಸ್ಟ್ ನಿಮಗೆ, ನನ್ನ ಸಹೋದರಕ್ಕಿಂತ ಹೆಚ್ಚು ಯಾವ ವಿಚಾರದಲ್ಲಿ ಕೂಡ ನಾವು ವಿಚಲಿತರಾಗಿಲ್ಲ. ನಾನು ಕೂಡ ಮಂತ್ರಿಮಂಡಲದಲ್ಲಿ 7 ಸಾರಿ ಗೆದ್ದಿದ್ದೀನಿ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ 7,000 ಗೆದ್ದಿರ್ತಕ್ಕ ಜನರಲ್ ಕ್ಯಾಟಗರಿಯಲ್ಲಿ ನನ್ನ ಆಯ್ಕೆ ಮಾಡಿ ನಾನು ಮಂತ್ರಿ ಮಾಡಿ ಅಂತ ಕೇಳ್ತಿದ್ದಿಲ್ಲ. ಎಸ್.ಟಿ ಕ್ಯಾಟಗರಿ ಹಾಕಿದ್ದೀರ ಅಂತ ನಾನು ಕೇಳಕ್ ಹೋಗ್ಲಿಲ್ಲ. ಕೇಳಿದ್ರೆ ನಿಜ, ಆದ್ರೂ ಕೂಡ ಈ ಅನುಭವ ನಾನು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದ ಜೀವನದಲ್ಲಿ. ನಾನು ಏನೂ ನಂಬ್ಕೊಂಡಿಲ್ಲ. ಭಗವಂತ ನಿನ್ ಕಡೆ ಇದ್ದಾನೆ, ನಿನ್ ಒಳ್ಳೆ ಅದೃಷ್ಟ ಹೊಂದಿದೆ, ಮಂತ್ರಿ ಆಗಿದೆಯಾ, ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರ್ಲಿ. ಏನಂದ್ರೆ ನೀನ್ ಚಳ್ಳಕೆರೆ ತಾಲೂಕಿನಲ್ಲಿ ಇನ್ನೂ ಸತತವಾಗಿ ಇನ್ನೂ ಗೆಲ್ಲಬೇಕು, ಮುಂದಿನ ಭವಿಷ್ಯ ಕೂಡ ನೀವು ನೋಡ್ಕೋಬೇಕಾಗಿದೆ. ಹೀಗಾಗಿ ಚಳ್ಳಕೆರೆ ಬೇರಲ್ಲ, ಮೊಳಕಾಲ್ಮೂರು ಬೇರಲ್ಲ, ಇವೆರಡೂ ಒಂದಾಗಿ ನೀವು ರೂಪಿಸ್ಕೊಂಡು ನಮ್ಮದೇ ತಾಲೂಕುಗಳನ್ನ ಭಾವನೆ ಇಟ್ಕೊಂಡು ಬರ್ತಕ್ಕಂಥ ಅನುದಾನಗಳಲ್ಲಿ ನೀವು 4 ಕಡೆ ಕಡಿಮೆ ಮಾಡ್ಕೊಂಡು ಒಂದು 4 ಕಡೆ ಹೆಚ್ಚು ಮಾಡಿ ರೂಪಾಯಿ ಬಂದ್ರೆ ರೂಪಾಯಿದಲ್ಲಿ ಅಂದಾಗ ನೀವು ಇಟ್ಕೊಂಡು 4 ಕಡೆ ನಮಗೆ ಹಾಕಿ ಈ ಓಟ್ ಒತ್ತಡ ಮಾಡ್ರಿ. ಮುಂದೆ ಅವಕಾಶ ಸಿಕ್ಕಂಡು ನೀವೇನೇ ಇಲ್ಲಿ ಬಂದು ಕಂಟೆಸ್ಟ್ ಮಾಡಿ MLA ಆಗಿ ನೀವು ಇಲ್ಲಿಂದಲೂ ಗೆದ್ದು ಹೋಗ್ತಕ್ಕಂಥ ವ್ಯವಸ್ಥೆಗಳು ಕೂಡ ತಗೊಳ್ಬೇಕು. ಅದರಿಂದ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ, ಯಾವ ನೋವು ಇಲ್ಲ, ನಲಿವು ಇಲ್ಲ. ಈ ವಿಚಾರದಲ್ಲಿ ಯಾವ ವಿಚಾರದಲ್ಲೂ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ನನಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಈ ಕ್ಷೇತ್ರದ ಉದ್ಧಾರ ಆಗ್ಬೇಕು. ಉದ್ಧಾರಕ್ಕೆ ಏನ್ ಬೇಕು ಆ ಪ್ರಯತ್ನ ನಾವೆಲ್ಲ ನಿಮ್ಗೆ ಸಾಥ್ ಕೊಡ್ತೀವಿ. ಗೋವಿಂದಪ್ಪರಾಗ್ಲಿ, ನಾನಾಗ್ಲಿ, ನಮ್ಮ ಪತ್ನಿ ಆಗ್ಲಿ, ಎಲ್ಲ ಜೊತೆಗಿದ್ದೀವಿ. ಯಾವುದಕ್ಕೂ ಹಿಂದೆ ಮುಂದೆ ನೋಡ್ಬೇಡ್ರಿ. ಯಾವ ವಿಚಾರದಲ್ಲಿ ನೀವು ಯೋಚನೆ ಮಾಡ್ಬೇಕು, ಅವೆಲ್ಲ ನಿಮ್ ಜೊತೆಗಿದ್ದು ಧಾರಾಳವಾಗಿ ನೀವು ಕೆಲಸ ಮಾಡ್ಕೊಳ್ಳಿ. ಯಾವ ಟೇಬಲ್ ಕರೀತು ಅದ್ರ ಜೊತೆಗಿರ್ತೀವಿ, ಯಾವ ಮೀಟಿಂಗ್ ಅನ್ನ ಕರೀತು ಅದ್ರ ಜೊತೆಗಿರ್ತೀವಿ. ನೀವೇನ್ ನಿರ್ಧಾರ ತಗೊಂಡಿದ್ರು ಅದ್ರ ಹಿನ್ನೆಲೆಯಲ್ಲಿ ನಾವಿದ್ದೇ ಇರ್ತೀವಿ ಹಿಂದ್ಗಡೆ. ನಿಮ್ಗೆಲ್ಲಾ ರೀತಿಯ ಸಹಕಾರ ಸಪೋರ್ಟ್ ಕೂಡ ನಮ್ಮೆಲ್ಲ ವಯಸ್ಸಲ್ಲಿದೆ. ಸರ್ಕಾರಕ್ಕೆ ಬರ್ತಕ್ಕಂಥ ಅನುದಾನಗಳಲ್ಲಿ ಹೆಚ್ಚಿನ ಅನುದಾನಗಳು ಕೂಡ ನಮಗೆ ಬರ್ತಕ್ಕಂಥ ವ್ಯವಸ್ಥೆ ನೀವು ಮಾಡಬೇಕು. ಸರ್ಕಾರದ ವ್ಯವಸ್ಥೆಗಳಿಗೆ ತರ್ತಕ್ಕಂಥ ಹಿನ್ನೆಲೆ ನಿಮಗೇನಾದರೂ ಅಡಚಣೆಗಳು ಕಂಡುಬಂದ ಸಂದರ್ಭದಲ್ಲಿ ನಾವು MLAಗಳನ್ನು ಕರೆದ್ರೆ ನಾವು ನಿಮ್ಮ ಜೊತೆಗೆ ಬಂದ್ಬಿಟ್ಟು ಮುಖ್ಯಮಂತ್ರಿಗಳು ಅಥವಾ ಇನ್ಯಾವ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೆಚ್ಚಿನ ಕೆಲಸ ಒಗ್ಗಟ್ಟಾಗಿ ಚಿತ್ರದುರ್ಗ ಜಿಲ್ಲೆಗೆ ದುಡಿಯೋಣ ಅಂತ ಹೇಳ್ಬಿಟ್ಟು